ಹಲೋ ಫ್ರೆಂಡ್ಸ್, ನೋಡಿ ಇದರ ಹೆಸರು ತೊಂಡೆಕಾಯಿ ಅಂತ. ಇದನ್ನು ನಾವು ಆಲ್ಮೋಸ್ಟ್ ಪಲ್ಯ ಮಾಡಿ ಬಾಜಿ ಮಾಡಿಕೊಂಡು ತಿಂದಿರೋದೇ ಜಾಸ್ತಿ, ಅದಲ್ವಾ? ಬನ್ನಿ, ಇವತ್ತು ನಾನು ನಿಮಗೆ ಇದರಿಂದ ಪಿಕ್ಕಲ್ ಹೇಗೆ ಮಾಡೋದಂತ ನಿಮಗೆ ತಿಳಿಸ್ಕೊಡ್ತೇನೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇದು ನಿಮಗೆ ಹೊಸದಾಗಿ ಅನಿಸಿದರೆ ಪೂರ್ತಿಯಾಗಿ ವಿಡಿಯೋನ ನೋಡಿ ನೀವು ಕೂಡ ಟ್ರೈ ಮಾಡಿ. ಈಗ ತೊಂಡೆಕಾಯಿಯನ್ನು ಒಂದೆರಡು ಸರಿ ಚೆನ್ನಾಗಿ ವಾಶ್ ಮಾಡಿ ನಂತರ ಅದನ್ನು ನಾವು ಒಂದೊಂದಾಗಿ ತೆಗೆದು ಬಟ್ಟೆಯಿಂದ ಒರೆಸಿಟ್ಕೋಬೇಕು. ಯಾಕಂದರೆ ಇದರಲ್ಲಿ ನೀರು ಇರಬಾರ್ದು. ನೀರೇನಾದರೂ ಇದ್ದರೆ ಅದು ಸ್ವಲ್ಪ ಕೆಟ್ಟೋಗೋ ಚಾನ್ಸಸ್ಸು ಇರುತ್ತೆ. ಅದಕ್ಕೆ ನಾವು ಬಟ್ಟೆಯಿಂದ ನಾವು ಒಂದೊಂದಾಗಿ ಒರೆಸಿಟ್ಕೋಬೇಕು. ನಂತರ ನಾವು ಅದನ್ನು ಹೀಗೆ ಒಂದು ತೊಂಡೆಕಾಯಿಯಲ್ಲಿ ಒಂದು 6 ಪೀಸಾಗಿ ಉದ್ದುದಾಗೆ ನಾವು ಕಟ್ ಮಾಡ್ಕೋಬೇಕು. ಅದಕ್ಕೆ ಈಗ ನಾವು ಒಂದೆರಡು ಸ್ಪೂನು ಉಪ್ಪು, ಒಂದೆರಡು ಸ್ಪೂನು ಅರಿಶಿಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಒಂದು ಭಾರವಾದ ವಸ್ತುವನ್ನು ನಾವು ಈ ಒಂದು ತೊಂಡೆಕಾಯಿ ಮೇಲೆ ಇಡಬೇಕು. ನಂತರ ಒಂದು ಬಟ್ಟೆಯಿಂದ ಅದನ್ನು ಚೆನ್ನಾಗಿ ಕಟ್ಟಿ ರಾತ್ರಿಯೆಲ್ಲ ಇಡಬೇಕು. ಹೋಲ್ ನೈಟ್ ಅದನ್ನು ಇಡಬೇಕು. ಯಾಕಂದರೆ ಬೆಳಗ್ಗೆ ಅನ್ನೋಷ್ಟಿಗೆ ನೋಡಿ ಇಷ್ಟು ನೀರೆಲ್ಲ ಬಿಟ್ಟಿದೆ. ಈಗ ನಾವು ಅದನ್ನೆಲ್ಲ ತೆಗೆದು ಬಿಸಿಲಿಗೆ ಒಣಸಲಿಕ್ಕೆ ಹಾಕೋಣ. ಅದು ಚೆನ್ನಾಗಿ ಬಿಸಿಲಲ್ಲೇ ಒಣಗಬೇಕು. ಅಂದರೆ ಪೂರ ಹಸಿ ಹಸಿಯಾಗಿರಬಾರ್ದು, ಸ್ವಲ್ಪ ಒಣಗಿದರೆ ಸಾಕು. ಅಷ್ಟರಲ್ಲೇ ನಾವೀಗ ಬನ್ನಿ ಇದಕ್ಕೆ ಬೇಕಾಗಿರೋ ಮಸಾಲವನ್ನು ತಯಾರು ಮಾಡಿಕೊಳ್ಳೋಣ. ನಾನು 10ರಿಂದ 15 ಬ್ಯಾಡಗಿ ಮೆಣಸಿನಕಾಯನ್ನು ತೆಗೆದುಕೊಂಡಿದ್ದೇನೆ. 1 ಸ್ಪೂನು ಮೆಂತ್ಯ, 1 ಸ್ಪೂನ್ ಜೀರಿಗೆ, ಅಲ್ಲ, ಬೆಳ್ಳುಳ್ಳಿ, ಹಾಗೆ ಇಲ್ಲಿ ವಿನಿಗರ್ ಅಂತೇಳಿ ಯೂಸ್ ಮಾಡ್ತಾ ಇದ್ದೇನೆ. ನಿಮಗೆ ವಿನಿಗರ್ ಇಲ್ಲ ಅಂದರೆ ನೀವು ಹುಣಸೆ ಹಣ್ಣಿನ ರಸವನ್ನು ಇಲ್ಲಿ ನೀವು ಉಪಯೋಗ ಮಾಡ್ಬೋದು. ಈಗ ಇವೆಲ್ಲವನ್ನು ನಾವು ಒಂದು ಜಾರ್ ಒಳಗಡೆ ಹಾಕಿ ಚೆನ್ನಾಗಿ ನುಣ್ಣಗೆ ರುಬ್ಬಿ ತೆಗೆದಿಟ್ಕೊಳ್ಳೋಣ. ಈಗ ನಾನು ತೊಂಡೆಕಾಯಿ ಒಣಗಿದ ನಂತರ ನೋಡಿ ತೆಗೆದಿಟ್ಕೊಂಡಿದ್ದೇನೆ. ನೋಡಿ ಈ ಥರ ಒಣಗಿರಬೇಕು, ನೀರಿನ ಅಂಶ ಕಡಿಮೆ ಆಗಿರಬೇಕು. ಈಗ ನಾನು ಒಂದು ಪಾತ್ರೆಯಲ್ಲಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ಅದಕ್ಕೆ ನೀವು ನಿಮ್ಮ ಒಂದು ಕ್ವಾಂಟಿಟಿಗೆ ತಕ್ಕಷ್ಟು ನೀವು ಎಣ್ಣೆಯನ್ನು ಹಾಕ್ಕೊಳ್ಳಿ. ನಂತರ ಕರಿಬೇವನ್ನು ಹಾಕಿ ಅದನ್ನು ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ನೀವು ರುಬ್ಬಿಟ್ಟಂಥ ಮಸಾಲವನ್ನು ಈ ಎಣ್ಣೆ ಒಳಗಡೆ ಹಾಕಿ ಅದನ್ನು ಚೆನ್ನಾಗಿ ತಿರುಗಿಸೋಬೇಕು. ಆ ಎಣ್ಣೆ ಒಳಗಡೆ ಆ ಮಸಾಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಹಾಗೆ ನಾನಿಲ್ಲಿ 1 ಕಪ್ಪಷ್ಟು ಸಕ್ಕರೆಯನ್ನು 1 ಸ್ಪೂನಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕುದಿಸಲಿಕ್ಕೆ ಬಿಡ್ತೇನೆ. ಅದು ಒಂದು ಸಾರಿ ಕುದಿಯಲು ಸ್ಟಾರ್ಟ್ ಆದ ನಂತರ ನಾವು ಕಟ್ ಮಾಡಿಟ್ಟಂಥ ತೊಂಡೆಕಾಯಿಯನ್ನು ನಾವು ಇದರ ಒಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಅದನ್ನು ಕುದಿಯೋ ತನಕ ಬಿಡಿ. ಒಂದು ಸಾರಿ ಕುದಿಯಲು ಸ್ಟಾರ್ಟ್ ಆದ ನಂತರ ಒಂದು 5 ನಿಮಿಷ ನೀವು ಬೇಯಿಸ್ಕೊಳ್ಳಿ. ಈಗ ತೊಂಡೆಕಾಯಿ ಪಿಕ್ಕಲ್ ರೆಡಿಯಾಗಿದೆ ಫ್ರೆಂಡ್ಸ್. ಇದನ್ನು ನೀವು ಎಷ್ಟು ದಿನ ಬೇಕಾದರೂ ಇಟ್ಟು ತಿನ್ಬೋದು. ಇದನ್ನು ನೀವು ಗ್ಲಾಸ್ ಬಾಟಲಲ್ಲಿ ಹಾಕಿ ಇಡಿ, ಅದು ಯಾವುದೇ ಕಾರಣಕ್ಕೂ ಕೆಡೋದಿಲ್ಲ. ನೀವು ಹೊರಗಡೆ ಇರ್ಬೋದು, ಇಲ್ಲಾಂದರೆ ಫ್ರಿಜ್ಜಲ್ಲಿ ಕೂಡ ಇಟ್ಟು ತಿನ್ಬೋದು. ಸೊ ನೀವು ಕೂಡ ಟ್ರೈ ಮಾಡಿ, ಹಾಗೆ ಟೇಸ್ಟ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.